ಇನ್ನು ಹಬ್ಬದ ದಿನ ಈ ಒಂದು ದೈವಶಕ್ತಿ ಇರುವಂಥ ವಸ್ತುಗಳನ್ನು ಕಳಸದೊಳಗೆ ಹಾಕಿ ಅಮೃತ ಕಳಸ ಮಾಡಿ ಇದು ಮಾಡ್ತು ಅಂದರೆ ನೀವು ಅಂದುಕೊಂಡಿದ್ದು ನೀವು ಸಾಧಿಸ್ತೀರಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಇನ್ನೂ ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ. ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ. ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ. ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅವನು ಕಿತ್ತು ಬಿಸಾಕ್ಬಿಡ್ಬೋದು ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ನ ಹೇಳ್ಕೊಡ್ತೇನೆ. ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು, ಅದು ನೀವೇ ದೃಷ್ಟಿದೋಷ ಆಗಿರ್ಬೋದು. ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು 10 ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ. ಇದೇ ತಿಂಗಳ ಕೊನೆಯ ಭಾಗದಲ್ಲಿ, ಕೊನೆ ಇದರಲ್ಲಿ ಒಂದು 26-27ನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸು. ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ 2 ಇರಬೇಕು, ಒಂದು ದೇವ್ರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಅದಲ್ಲ, ದೇವ್ರಿದೆ ಅಂತಂದರೆ ದೆವ್ವ ಬರಲ್ಲ, ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ. ನೆಗೆಟಿವ್ ಇರಬೇಕು, ಪಾಸಿಟಿವ್. ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ. ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಹಿಂಸೆ ಆಗಲ್ಲ ನಿಮಗೆ. ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು. ಒಂದು ವಿದ್ಯೆ ಗೊತ್ತಲ್ಲ, ನಾನು ಒಂದು ಯಾವುದೇ ರೀತಿಯಂಥ ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ. ಮತ್ತು ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕತ್ತಿ ಕೊಟ್ಟರೆ ಏನು ಮಾಡ್ತೀವಿ? ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ, ನಾನು ಒಬ್ಬನು ಓಡಿಸ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ? ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ, ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗಬೇಕು ಮತ್ತು ಕಷ್ಟಗಳೆಲ್ಲ ದೂರ ಆಗಬೇಕು, ನಾವು ಏನು ಅಂದ್ಕೊಟ್ಟಿದ್ದು ಆಗಬೇಕು ಅಂತಂದರೆ ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ. ಅದು ಏನಂತಂದರೆ ಕಳಸದ ತಂತ್ರ. ಕಳಸದ ಒಳಗಡೆ ನಾನು ಹೇಳುವಂತಹ ಒಂದು ದೈವ ಶಕ್ತಿಯನ್ನು ಇರುವಂತಹ ಒಂದು ವಸ್ತುಗಳನ್ನು ಹಾಕಿ ನೀವು ಪೂಜೆ ಮಾಡ್ತು ಅಂತಂದರೆ ಆ ವೈಬ್ರೇಷನ್, ಆ ಒಂದು ಶಕ್ತಿ ಮತ್ತು ನಿಮ್ಮ ಒಂದು ಶಕ್ತಿ, ಯಂತ್ರ ಮಂತ್ರ ತಂತ್ರ 3 ಸೇರಿ ಗೊತ್ತಲ್ಲ ನಿಮಗೆ. ನೀವು ಅಂದ್ಕೊಂಡು ನೀವು ಏನು ಅನ್ಕೋತೀರ ಅದು ಹಾಗೆ ಬಿಡುತ್ತೆ ಗೊತ್ತಲ್ಲ. ಏನು ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಕಳಸನ ತೆಗೆದುಕೊಂಡು ನೀವೇನು ಮಾಡ್ತೀರಾ? ಒಂದು ಬಾಳೆ ಎಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ. ಹಬ್ಬ ಇಷ್ಟೊಂದು ಜನ ಮಾಡಲ್ಲ, ಬಟ್ ಮಾಡಿ. ಲಕ್ಷ್ಮೀ ಪೂಜೆ ಅಂತ ಭಾಳಷ್ಟು ಜನ ಮಾಡ್ತಾರೆ, ನೀವು ಮಾಡಿ. ನೀವೇನು ಮಾಡಬೇಕು ಅಂದರೆ ಒಂದು ಕಳಸವನ್ನು ತೆಗೆದುಕೋಬೇಕು. ಅದಕ್ಕಿಂತ ಮುಂಚೆದ್ದು ಬಾಳೆ ಎಲೆ ಅಥವಾ ಒಂದು ತಟ್ಟೆ, ಬಾಳೆ ಎಲೆ ಆದರೆ ಶ್ರೇಷ್ಠ. ಬಾಳೆ ಎಲೆಯ ಮೇಲೆ ನೀವು ಅಕ್ಕಿಯನ್ನು ಹಾಕಬೇಕು. ಅಕ್ಕಿಯನ್ನು ಹಾಕಿ ನೀವು ಚೊಂಬು ಅಥವಾ ಚಿಕ್ಕ ಬಿಂದಿಗೆ ಏನಾದರೂ ಅದನ್ನು ಹಾಕಬೇಕು. ಅದರ ಒಳಗಡೆ ನೀವೇನು ಮಾಡಬೇಕು? ನೀರನ್ನು. ಯಾವ ನೀರು ಹಾಕಬೇಕು ನೋಡಿ, ಇಲ್ಲೇ ಇರೋಂಥದ್ದು ಉಪ್ಪಿನ ನೀರು. ಲಕ್ಷ್ಮಿಯನ್ನು ಸಮುದ್ರ ರಾಜ ತನಯೇ ಅಂತ, ಸಮುದ್ರನ ಮಗಳು ಅಂತ ಕರೀತಾರೆ. ನೀವೇನು ಮಾಡಬೇಕು? ಸಮುದ್ರ ರಾಜ ಅಂತಂದರೆ ಸಮುದ್ರದ ಉಪ್ಪು, ಸಮುದ್ರದ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನು ನೀವು ಹಾಕಬೇಕು ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಉಪ್ಪನ್ನು ಹಾಕಿ, ಯಾವ ಕಲ್ಲುಪ್ಪನ್ನು ಹಾಕಿ, ತುಂಬ ಶ್ರೇಷ್ಠ ಗೊತ್ತಲ್ಲ. ಕಲ್ಲುಪ್ಪನ್ನು ಹಾಕ್ತು ಅಂತ ಅಂದರೆ ನಿಮಗೆ ಅದ್ಭುತವಾಗಿ ಶಕ್ತಿ ಬರುತ್ತೆ. ಆ ಒಂದು ಕಳಸಕ್ಕೆ ಒಂದು ದೈವ ಬಲ ಬರುತ್ತೆ. ಉಪ್ಪಿನ ಋಣ, ನಮ್ಮ ದೇಹದಲ್ಲಿರುವಂಥ ಉಪ್ಪು ಮನುಷ್ಯ ಸೋಡಿಯಮ್ಮು ದೇಹದಲ್ಲಿದ್ದರಿಂದ ಮನುಷ್ಯ ತುಂಬ ವೀಕ್ ಆಗಿಬಿಡ್ತಾನೆ. ಸೋಡಿಯಂ ಅನ್ನುವಂಥ ಒಂದು ಅಂಶ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುತ್ತದೆ. ನಂಬರ್ 1. ನಂಬರ್ 2 ಏನು ಅಂತಂದರೆ
ಚಿನ್ನದ ಬಣ್ಣದ ಕಾಯಿನ್ನು ಎಷ್ಟಾಗಬೇಕು? 3 ಕಾಯಿನ್ನು, 5 ರೂಪಾಯಿ ಚಿನ್ನದ ಬಣ್ಣದ ಕಾಯಿನ್ ಇರುತ್ತೆ, ಅದನ್ನು ಹಾಕಿ ಹುಡ್ಕೊಂಡು ತೊಗೊಬಂದು ಹಾಕಿ. ಆಮೇಲೆ ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಹೆಸರು ಕಾಳು ತೊಗೊಳ್ಳಿ, ಸ್ವಲ್ಪ ಒಂದಿಷ್ಟು ಅದನ್ನು ಒಳಗಡೆ ಹಾಕಿ ನೋಡಿ. ಮತ್ತು ಆಮೇಲೆ ಏನು ಮಾಡಬೇಕು? ತುಪ್ಪವನ್ನು ಒಂದು 3 ಸ್ಪೂನ್ 2 ಸ್ಪೂನ್ 3 ಸ್ಪೂನ್ ತುಪ್ಪವನ್ನು ಹಾಕಿ, ಮತ್ತು ಗಂಜಲವನ್ನು ಹಾಕಿ. ತುಂಬ ಇದೆಲ್ಲ ಪವರ್. ಗಂಜಲ ಅಂತಂದರೆ ಒಂದು ಹಸುವಿನ ಒಂದು ಯೋನಿಯ ಭಾಗದಲ್ಲಿ ಲಕ್ಷ್ಮಿ ಇರ್ತಾಳೆ. ಒಂದು ಸರಿ ಲಕ್ಷ್ಮಿ ಕೇಳ್ತಾಳೆ, ಎಲ್ಲ ದೇವರುಗಳನ್ನು ನೀವು ಹೊತ್ಕೊಬಿಟ್ಟಿದೆಯಾ ತಾಯಿ, ನನಗೆಲ್ಲ ಸ್ಥಾನ ಕೊಡು. ನಿನಗೆಲ್ಲೂ ಸ್ಥಾನ ಇಲ್ಲಮ್ಮ ಅಂತ ಅನ್ನತ್ತೆ ಗೋಮಾತೆ. ಒಂದೇ ಒಂದು ಸ್ಥಾನ ಇದೆ ಯೋನಿಯಲ್ಲಿ, ಇನ್ನು ಅದನ್ನೇ ಕೊಡೋದು ಮಹಾತಾಯಿ ಅಂತ ಕೇಳಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಸಾಲ ಆಗ್ಬಿಟ್ಟಿದೆ ಹೊರಗಡೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲಗಳಿದ್ರು ನಿವಾರಣೆ ಆಗಿಬಿಡುತ್ತೆ. ಸೈಟ್ ತೊಗೋತೀರಾ, ಮನೆ ಕಟ್ತೀರಾ, ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ, ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ, ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ. ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ. ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು 5 ರೂಪಾಯಿ ಕಾಯಿನ್ನು, ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು 21 ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು 21 ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ. ಗೊತ್ತಾದ ಯಾರು ತೊಗೊಳ್ದಿದ್ದವರು ತೆಗೆದುಕೊಂಡು ದೀಪವನ್ನು ಹಚ್ಚಿ. ಈ ಒಂದು ಯಂತ್ರ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು, ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ. ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೋತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ. ಮತ್ತು ಜನವಶೀಕರಣದ ಪೌಡರು, ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ. 3 ವಸ್ತುಗಳನ್ನು ದೈವಶಕ್ತಿ. ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗಾಯಿತು ಗುರುಗಳೇ, ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ, ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ. ಅದಕ್ಕೋಸ್ಕರ ಈ ಸರಿನೂ ಕೊಡಿ, ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು. ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ. ಗೊತ್ತಲ್ಲ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಆಯ್ತಲ್ಲ. ಈ ಸರಿ ಯಾರು ಅಷ್ಟಲಕ್ಷ್ಮಿ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ. ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ, ದೀಪಾವಳಿ ಹಬ್ಬದ ದಿನ. ಹಾಗಾಗಿ ತಗೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾರು ತೊಗೋಬೇಕು ಅಂತಂದು 10 ಸಾರಿ ಸಂಕಲ್ಪ ಮಾಡಿ, ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, 11ನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಗೊತ್ತಲ್ಲ, ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಅಂತ ಲಕ್ಷ್ಮಿ ಆಯಿತು ಅಂತ ಸ್ಥಾನ ಕೊಟ್ಟಾಗ ಅಲ್ಲಿ ವಾಸ ಮಾಡ್ತಾಳೆ, ಗೊತ್ತಾಯ್ತಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಶ್ರೇಷ್ಠವಾದಂತಹ ಒಂದು ಇದು ಅಂತಂದರೆ ಹಸುವಿನ ಒಂದು ಗಂಜಲ. ಅದನ್ನು ನೀವು ಸೇವನೆ ಮಾಡ್ತು ಅಂತ ನಾಟಿ ಹಸುವಿನ ಒಂದು ಗಂಜಲವನ್ನು ಅವಾಗವಾಗ ಸೇವನೆ ಮಾಡ್ತಾಯಿತ್ತು ಅಂತ ಅಂದರೆ ಗೊತ್ತಲ್ಲ. ನೀವು ಏನಿಲ್ಲ, ನಾಟಿ ಹಸುವಿನ ಶುದ್ಧ ಹಸುವಿನಂಥ ಒಂದು ಇಲಾತಿ ಹಸು ಅಲ್ಲ, ನಾಟಿ ಹಸುವಿನ ಗಂಜಲವನ್ನು ಬಾಯಿ ಮುಕ್ಕಳಿಸಿದ್ರೆ ಸಾಕು, ಉಳ್ಕಲ್ಲು ಅಲ್ಲಿನ ಒಂದು ಏನು ಸಮಸ್ಯೆ ಆಗಿರುತ್ತೆ, ಉಳ್ಕಲ್ಲು ಅಥವಾ ಏನದ ಪ್ರಾಬ್ಲಮ್ಮೇ ಆಗ. ತಿಂಗ್ಳಿಗೆ ಒಂದು ಸರಿ ಮಾಡಿ ಬಾಯಲ್ಲೇ ಹಸುವಿನ ಗಂಜಲ ಹಾಕ್ಕೊಂಡು ಬಾಯಿ ಮುಕ್ಕಳಿಸಿ. ಎಷ್ಟೊಂದಲ್ಲಿ ಕ್ರಿಮಿಗಳಿದ್ರೆ ಸತ್ತೋಗ್ಬಿಡುತ್ತದೆ. ಮನೆ ಮುಂದೆನೂ ಕೂಡ ಏನು ಅಂತಂದರೆ ಸಗಣಿಯನ್ನು ಸಾರಿಸ್ತಾಯಿದ್ರು, ಅಲ್ಲಿರೋ ಕ್ರಿಮಿಗಳೆಲ್ಲ ಹೊರಟೋಗ್ಲಿ ಅಂತ. ಇಲ್ಲಿಗೆ ಯಾರು ಕ್ರಿಮಿಗಳೆಲ್ಲ ಬಂದು ನೋಡಿ, ಅದು ನೀಟಾಗಿ ಸಾರಿಸ್ಬಿಡ್ತಾರೆ. ಯಾವ ಕ್ರಿಮಿಗಳು ಬರ್ತಲ್ಲ ನೀಟಾಗಿ. ಇವಾಗ ಎಷ್ಟು ಚೆನ್ನಾಗಿ ಹಸ್ರಿಗೆ ಹೆಂಗಿರ್ತಾ ಇತ್ತು ಗೊತ್ತಾ, ಒಂಥರ ಸ್ಮೆಲ್, ಗಮ್ಮಂತ ಅನ್ನೋಂಥ ಸ್ಮೆಲ್. ಆ ನಾಟಿ ಹಸುವಿನ ನೀವು ಅವಾಗವಾಗ ನಿಮ್ಗೆ ಯಾವ ಕಾಯಿಲೆಗಳು ಕೂಡ ಬರೋದಿಲ್ಲ. ಮತ್ತು ಶಕ್ತಿ
ಅದನ್ನು ಅಭಿಷೇಕಕ್ಕೂ ಕೂಡ ಯೂಸ್ ಮಾಡ್ತೀವಿ, ಅದನ್ನು ಗೋಮೂತ್ರವನ್ನು. ಮತ್ತು ಇನ್ನೊಂದು ಏನಾಗಬೇಕು ಅಂತಂದರೆ ಅರಿಶಿಣವನ್ನು ಹಾಕಬೇಕು ಮತ್ತು ಕಮಲದ ಹೂವನ್ನು ಒಳಗಡೆ ಹಾಕಬೇಕು. ಮತ್ತು ಇನ್ನೊಂದು ಏನು ಮಾಡಬೇಕು ಅಂದರೆ ಮಲ್ಲಿಗೆ ಹೂವು ತುಂಬ ಶ್ರೇಷ್ಠ, ಲಕ್ಷ್ಮಿಗೆ ಇಷ್ಟವಾದಂಥದ್ದು ಕಮಲದ ಹೂವು ಮತ್ತು ಮಲ್ಲಿಗೆ ಹೂವು, ಅದನ್ನು ಹಾಕಬೇಕು. ಆಮೇಲೆ ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಅಂಶ ಯಾವುದು ಅಂತಂದರೆ ನವಿಲುಗರಿಯನ್ನು ಕೂಡ ಅದರ ಒಳಗಡೆ ಹಾಕಿ. ಇಷ್ಟು ವಸ್ತುಗಳಲ್ಲಿ ಯಾವುದಾದ್ರು ಒಂದು ವಸ್ತು ತಪ್ಪಿದ್ರೂ ಪರವಾಗಿಲ್ಲ, ಒಂದು ಮಿಸ್ ಆಯಿತು ಅಂತಂದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಅಷ್ಟನ್ನು ಹಾಕಿ ನೀವು ಖಂಡಿತವಾಗ್ಲೂ ಭಗವಂತನ ನೀವೇನು ಮನಸ್ಸಲ್ಲಿ ನೀವು ಅನ್ಕೋತೀರ ಹಬ್ಬದ ದಿನ ನೀವು ಅದು ಭಗವಂತ ಖಂಡಿತವಾಗ್ಲೂ ಕರುಣಿಸ್ಬಿಡ್ತಾನೆ, ನಿಮಗೆ ಅದು ಸಿಕ್ಬಿಡುತ್ತೆ, ಗೊತ್ತಲ್ಲ. ಅದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ನೀವು ಅಂದುಕೊಂಡಿದ್ದು ಸಾಧನೆ ಆಗಬೇಕು, ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನೀವು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನಾನು ಕಳಿಸಿ. ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಇಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ 3 nights 4 days ಗೊತ್ತಲ್ಲ. ಎಲ್ಲಿಗೆ ಅಂತ ಅನಂತ ಪದ್ಮನಾಭ, ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ, ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಈ ಒಂದು ದೇವರ ದರ್ಶನದಿಂದ ನಮಗೆ ಮಾಟ ಮಂತ್ರ ಆಗಿರ್ಬೋದು, ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು, ಅದೆಲ್ಲ ಮರೆತು ದೇವರ ದರ್ಶನ ಮಾಡ್ಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ. ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ. ಇದರಲ್ಲಿ ನಾವೇ ಇರ್ತೀವಿ, ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ. ಜೊತೆಗೆ ಇನ್ನೊಂದಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ. ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ. ಖಂಡಿತ ನೀವು ಬರ್ತೀರ ಅಲ್ವಾ? ಖಂಡಿತವಾಗ್ಲೂ ಬನ್ನಿ. ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವ್ರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತು ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ. ನಾವು ಸಮಾವೇಶ ಮಾಡ್ತಾ ಇರ್ತೀವಿ. ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು. ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು. ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು, ಹೋಗಿ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ, ನಾವು ಹುಡುಕೊಡಿ ಅಂತ ಹೇಳ್ತಾರೆ. ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ, ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ. ಏನಿಲ್ಲ, ನೀವು ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು. ನಿಮ್ಮ ತುಂಬ ಜನ ಹುಡುಕ್ತಾ ಇದ್ದಾರೆ, ವಧು ಮತ್ತು ವರರು ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ. ಬೆಂಗಳೂರಲ್ಲೇ ಇರಬೇಕು, ಮೈಸೂರಲ್ಲೇ ಇರಬೇಕು, ಇಂಥ ಜಾಗದಲ್ಲೇ ಇರಬೇಕು, ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ. ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ. ಇದು ಅದ್ಭುತವಾದಂತಹ ಒಂದು ವಿಚಾರ, ಇದು ಪುಣ್ಯದ ಕೆಲಸ. ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ.